ಹಲವಾರು ಮಂದಿ ಗೋಪಿ ಜೊತೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ. 30 ಜನವರಿ ಸಿಎಂ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ. ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವನ್ನು ಬಲಪಡಿಸಲು ಪ್ರಯತ್ನ. ಚಿಂತಾಮಣಿ 2 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆ ಸಲ್ಲಿಸಿ ಜೆಡಿಎಸ್ ಪಕ್ಷದಿಂದ ಟಿಕೆಟ್ ಸಿಗದೇ ಇರುವ ಕಾರಣ ಕೆಎಂಕೆ ಅಭಿಮಾನಿಗಳ ಹಾಗೂ ಕಾರ್ಯಕರ್ತರ ಜೊತೆ ಚರ್ಚೆ ನಡೆಸಿ ಜನವರಿ 30ರ ಮಧ್ಯಾಹ್ನ 12 ಸಮಯದಲ್ಲಿ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ, ಪಕ್ಷದ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್, ಆರೋಗ್ಯ ಸಚಿವರಾದ ಕೆ ಸುಧಾಕರ್ ಅವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದೇವೆ ಎಂದು ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷ ಜಿಎನ್ ವೇಣುಗೋಪಾಲ್ ವಾಣಿಕೃಷ್ಣ ರೆಡ್ಡಿ ಅವರು ಹೇಳಿದರು. ಇಂದು ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, 1000ಕ್ಕಿಂತ ಹೆಚ್ಚು ಕಾರ್ಯಕರ್ತರು ಆ ದಿನದಂದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಂಜುನಾಥಚಾರಿ, ದೊಡ್ಡಗಂಜೂರು ನಾಗರಾಜ್, ಕೆಎಂ ರಾಜಶೇಖರ್ ರೆಡ್ಡಿ, ಅಂಕಣ್ಣ, ಲಕ್ಕಣ್ಣ, ವಂಶಿ, ಕುರುಬರು ಚಂದ್ರೇಗೌಡ, ಅಕ್ಕಿಮಂಗಲ ನಾರಾಯಣಸ್ವಾಮಿ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ನರಸಿಂಹಪ್ಪ, ಪಾಲೆಪಲ್ಲಿ ಶಿವರೆಡ್ಡಿ, ಗುಟ್ಟೂರು ಜಯರಾಮ್ ರೆಡ್ಡಿ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ರಾಜಣ್ಣ, ಎಂಎನ್ ವೆಂಕಟರಾಮರೆಡ್ಡಿ, ಅಜಹರ್ ಪಾಷಾ, ದೊಡ್ಡಹಳ್ಳಿ ಶ್ರೀರಾಮ್, ಕಿಟ್ಟಣ್ಣ, ಆಂಜನೇಯಪ್ಪ, ಎಂಪಿ ರಾಮರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹಾಗೂ ಆವತ್ತು ನಮ್ಮ ಜಿಲ್ಲೆಯ ಆರೋಗ್ಯ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿಗಳಾದ MTV ನಾಗರಾಜ್ ಅವರು ಎಲ್ಲರೂ ಇರುವಂಥ ಒಂದು ಇರೋದಕ್ಕೆ ಎಲ್ಲರೂ ಬರ್ತಾರೆ. ಆದ್ದರಿಂದ ನೀವು ಈ 26ನೇ ತಾರೀಕು ಕಾರ್ಯಕ್ರಮವನ್ನು 30ನೇ ತಾರೀಕಿಗೆ ಮುಂದೂಡಿಕೆ ಮಾಡಿ ಅನ್ನೋ ಒಂದು ವಿಚಾರ ಹೇಳಿದರು. ಆ ಒಂದು ವಿಚಾರವಾಗಿ ಇವಾಗ ಏನು ನಾವು 30ನೇ ತಾರೀಕು ಸೇರ್ಪಡೆ ಆಗ್ತೀವಿ, ಅದಕ್ಕಾಗಿ ನಾವು ನಮ್ಮ KMK ಟ್ರಸ್ಟ್ ಹಾಗೂ BJPಯ ಮುಖಂಡರುಗಳು ಸಮನ್ವಯ ಸಭೆಯನ್ನು ಮಾಡಿ ಇತ್ಯರ್ಥ ಮಾಡಿದ್ರು. ಅಂದರೆ 30ನೇ ತಾರೀಕು ನಿಶ್ಚಯ ಮಾಡಿ ಇಡೀ KMK ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಅವರ ಒಟ್ಟಿಗಿರುವ ಬೃಂದ ಆವತ್ತು BJP ಒಟ್ಟಿಗೆ ವಿಲೀನವಾಗುತ್ತೆ. ಅಂದರೆ BJPಗೆ ಸೇರ್ಪಡೆ ಕಾರ್ಯಕ್ರಮ ಇರ್ತದೆ. ಆ ಒಂದು ಕಾರ್ಯಕ್ರಮ ಯಾವ ರೀತಿ ನಡಿಬೇಕು ಅನ್ನೋದು ನಿನ್ನೆ ಪೂರ್ವಭಾವಿ ಸಭೆಯಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ವಿಚಾರನ ನಾವು ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಪದಾಧಿಕಾರಿಗಳಿಗೂ ತಿಳಿಸಿದ್ದೀವಿ. ಆ ಮುಖಾಂತರ ನಾವು 30ನೇ ತಾರೀಕು ಬೆಳಗ್ಗೆ ಇಲ್ಲ ಮಧ್ಯಾಹ್ನದೊಳಗೆ ಬೆಂಗಳೂರು ರಾಜ್ಯ ಕಚೇರಿಯಲ್ಲಿ ಸೇರ್ಪಡೆ ಕಾರ್ಯಕ್ರಮ ನಮ್ಮ BJP ರಾಜ್ಯ ಅಧ್ಯಕ್ಷರ ಸಮ್ಮುಖದಲ್ಲಿ ಹಾಗೂ ಜಿಲ್ಲೆಯ ಮಂತ್ರಿಗಳಾದ ಸುಧಾಕರ್ ಹಾಗೂ ನಮ್ಮ ಎರಡೂ ಜಿಲ್ಲೆಯ MP ಆದ ಮುನಿಸ್ವಾಮಿಯವರ ನೇತೃತ್ವದಲ್ಲಿ ಅವತ್ತು ಸೇರ್ಪಡೆ ಕಾರ್ಯಕ್ರಮ ಹಾಗೂ ಚಿಂತಾಮಣಿ ಸಂಘಟನೆ, ಚಿಂತಾಮಣಿ ತಾಲೂಕಿನ ಮಂಡಲ ಅಧ್ಯಕ್ಷರಾದ ಶಿವಾರೆಡ್ಡಿ ಹಾಗೂ ನಗರ ಘಟಕದ ಅಧ್ಯಕ್ಷರಾದ ಮಹೇಶ್ ಬಿ ಅವರ ನೇತೃತ್ವದಲ್ಲಿ ಅವತ್ತು BJPಗೆ ಸೇರ್ಪಡೆ ಆಗುವಂಥ ಕಾರ್ಯಕ್ರಮ ಇದೆ. ಅದಕ್ಕಾಗಿ ಇವತ್ತು ಈ ಒಂದು ವಿಚಾರನ ಇಡೀ ತಾಲೂಕಿನಾದ್ಯಂತ ತಿಳಿಸಲಿಕ್ಕೋಸ್ಕರ ಇವತ್ತು ನಿಮ್ಮನ್ನು ಪ್ರೆಸ್ ಮೀಟ್ ಕರೆದಿರೋ ಒಂದು ಕಾರಣ. ನಮ್ಮ KMK ಆಫೀಸ್ನಲ್ಲಿ ಸೇರಿರ್ತಕ್ಕಂಥದ್ದು ನಾವು BJPಗೆ ಆಗಿದೆ ಆಗಲೇ, ಬಟ್ ಅಧಿಕೃತವಾಗಿ ಪಾರ್ಟಿ ಆಫೀಸಲ್ಲಿ ಬೆಂಗಳೂರಲ್ಲಿ ಸೇರೋದು 30ನೇ ತಾರೀಕು ಅಂತ ಹೇಳೋಣ ಈ ತಾಲೂಕಿನಾದ್ಯಂತ ಅಂತ ನಿಮ್ಮನ್ನು ಇಲ್ಲಿ ಕರೆದಿರೋದು. ಇವತ್ತು ನಮ್ಮ ತಾತ ಗಂಗಿರೆಡ್ಡಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಮ ತಂದೆ KM ಕೃಷ್ಣಾರೆಡ್ಡಿ ಅವರು ಚಿಂತಾಮಣಿಯಲ್ಲಿ ಶಾಸಕರಾಗಿ 2 ಬಾರಿ ಅವರು ಚಿಂತಾಮಣಿ ಜನಗೆ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥವರು. ಇದೇ ರೀತಿ ನಮ್ಮ ಕುಟುಂಬದಲ್ಲಿ ರಾಜಕಾರಣ ಹಿಂದುಳಿದ ಬಂದಿದೆ. ಆದ್ದರಿಂದ ನಮಗೆ ಒಳ್ಳೆ ಪಕ್ಷ ಬೇಕಿವಾಗ. ಅದು ಪಕ್ಷ ಅಂದರೆ ನಾವು ಯಾವ ಥರ ಇರಬೇಕಂದ್ರೆ ಮತ್ತೆ ನಾವು ಹೊರಗಡೆ ಬರಬಾರ್ದು, ಅಂಥ ಪಕ್ಷ ನಮ್ಮನ್ನು ಕಾಪಾಡ್ತಕ್ಕಂಥ ಪಕ್ಷ ಬೇಕು ಅಂತ ನಾವು ಹುಡುಕಾಡ್ತಕ್ಕಂಥ ಸಮಯ ಬಂದಿದೆ. ಆದ್ದರಿಂದ ನಮಗೆ ಇವಾಗ BJPಯಲ್ಲಿ ಅವಕಾಶ ಸಿಕ್ಕಿದೆ. ಆದ್ದರಿಂದ ನಾವು ಇವಾಗ BJP ಸೇರ್ತಾ ಇದ್ದೀವಿ. ನಿಮ್ಮ ಚಿಂತಾಮಣಿ ತಾಲೂಕಿನಾದ್ಯಂತ ಎಲ್ಲರ ಜನರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ವೇಣುಗೋಪಾಲಣ್ಣ ನಾನು ಜನರ ಸೇವೆ ಮಾಡ್ತೀವಿ ಅಂತ ನಾನು ಅವರಲ್ಲಿ ಭರವಸೆ ಕೊಡ್ತೀನಿ. ನಮ್ಮ ತಂದೆಯವರು ಯಾವ ರೀತಿ ಈ ಚಿಂತಾಮಣಿ ತಾಲೂಕಿನಲ್ಲಿ ಸೇವೆ ಮಾಡ್ತಾಯಿದ್ರು ಅದೇ ರೀತಿ ನಾವು ಸೇವೆ ಮಾಡ್ತೀವಿ. ನಮ್ಮ KMK ಅವರಿಗೆ ಪಕ್ಷ ಬೇಕಾಗಿರಲಿಲ್ಲ, ಬಟ್ ಅವರು ಇದ್ದಾಗ ಅದೊಂದು ರೀತಿ ರಾಜಕಾರಣ ಇತ್ತು, ಕುಟುಂಬ ರಾಜಕಾರಣ ನಡೀತಿತ್ತು. ಇವಾಗ ಬೇರೆ ಎಲ್ಲರೂ ಬಂದು ರಾಜಕಾರಣ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೂ ಒಂದು ನೆಲೆ ಬೇಕು,
ಒಳ್ಳೆ ಜಾಗ ಬೇಕು ಅಂತ ನಾವು BJP ಪಕ್ಷವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾನು ಮತ್ತು ವೇಣುಗೋಪಾಲ್ ಮತ್ತು ನಮ್ಮೆಲ್ಲ KMK ಟ್ರಸ್ಟ್ ಅಭಿಮಾನಿಗಳೆಲ್ಲ ಸೇರಿಕೊಂಡು 30ನೇ ತಾರೀಕು ನಾವು BJP ಕಚೇರಿಯಲ್ಲಿ ಸೇರ್ತಕ್ಕಂಥದ್ದು ಆಗಿದೆ. ಎಲ್ಲರ ಜನರ, ಚಿಂತಾಮಣಿ ತಾಲೂಕಿನ ಎಲ್ಲ ಜನರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ನಾವು ಅವರ ಜೊತೆ ಸೇವೆ ಮಾಡ್ತೀವಿ ಅಂತ ನಾನು ಅವರಲ್ಲಿ ಭರವಸೆ ಕೊಡ್ತೀನಿ. ಸದಾ KMK ಕೃಷ್ಣಾರೆಡ್ಡಿ ಅವರು ಯಾವ ರೀತಿ ಸೇವೆ ಮಾಡ್ತಾ ಇದ್ರೋ ಅದೇ ರೀತಿ ನಾವು ಸೇವೆ ಮಾಡ್ತೀವಿ. ಈ ಪಕ್ಷದಲ್ಲಿ ಎಲ್ಲರೂ ಬನ್ನಿ, ಅವ್ರನ್ನ ಒಗ್ಗೂಡಿಸ್ಕೊಂಡು ಹೋಗಿ ನಾವು ಪಕ್ಷ ಕಟ್ಟೋಣ ಅಂತ ತಿಳಿಸ್ತಾ ಎಲ್ಲರನ್ನೂ ಬರಮಾಡ್ತಾ ಇದ್ದೀವಿ BJP ಪಕ್ಷಕ್ಕೆ, ನಾನು ಮತ್ತು ವೇಣುಗೋಪಾಲನ್ ಅವರು. ಹಿಂದೆ ಮಾಡಿದಂಥ KMK ಟ್ರಸ್ಟು KM ಕೃಷ್ಣಾರೆಡ್ಡಿ ಅವ್ರನ್ನ ಅವರ ಆದರ್ಶಗಳು, ತತ್ವ ಸಿದ್ಧಾಂತಗಳಲ್ಲಿ ನಾವು KM ಟ್ರಸ್ಟು ನಡೆಸ್ಕೊಂಡು ಜನಸೇವೆ ಮಾಡಿಕೊಂಡು ಜನರೇ ಜನಾರ್ದನ ಅಂತಂದಿರುವಂಥ ವ್ಯಕ್ತಿ KM ಅವರು. ಅವ್ರ ಪರವಾಗಿ ನಾವು ಅವರ ಅನ್ಯಾಯಗಳು, ಅವರ ಕುಟುಂಬಸ್ಥರು ಎಲ್ಲ ನಾವು KMK ಟ್ರಸ್ಟು ಸ್ಥಾಪನೆ ಮಾಡಿಕೊಂಡು ಕೊರೋನಾದಲ್ಲಿ ಕಿಟ್ಗಳಾಗ್ಬೋದು, ಇತರೆ ಮದುವೆಗಳಲ್ಲಿ ಸಹಾಯಧನ, ಸಾವಿನಲ್ಲಿ ಸಹಾಯಧನ, ವಿದ್ಯಾರ್ಥಿಗಳಿಗೆ ಸಹಾಯಧನ, ಇತರೆ ನಾನಾ ರೀತಿಯಲ್ಲಿ ಮೆಡಿಕಲ್ ಪ್ರೋಗ್ರಾಮ್ಗಳು, ಕಳ್ಳೋ ಗಾಡಿಗಳಿಂದ ಹಿಡಿದು ನಾನಾ ಪ್ರೋಗ್ರಾಮ್ಗಳು ಮಾಡಿಕೊಂಡು ಜನಸೇವೆ ಮಾಡಿಕೊಂಡು ನಾವು ಜನರ ಜೊತೆಯಲ್ಲಿ ಬೆರೆತು ರಾಜಕೀಯವಾಗಿ ಇಂಡಿಪೆಂಡೆಂಟಲ್ಲಿ ಹೋಗೋಣ ಅಂಥೇಳಿ ಮನಸ್ಸು ಮಾಡಿ ರಾಜಕೀಯವಾಗಿ ನಾವಿದ್ದರೆ ಮತ್ತೊಂದು ಪಕ್ಷದಲ್ಲಿ ನಾವು ಸೇರ್ಕೊಳ್ಳೋಣ ಅಂಥೇಳಿ ಹಿಂದಿನಿಂದ ಇದ್ದರು. ಕಾರಣಾಂತರಗಳಿಂದ ಇಂಡಿಪೆಂಡೆಂಟ್ ಅಂತ ಬಂದರೆ ಇಂಡಿಪೆಂಡೆಂಟ್ ಅಂತ ಬಂದಾಗ ನಮ್ಮ KMK ಮುಖಂಡರು, ಇತರೆ ವಿದ್ಯಾವಂತರು, ನಮ್ಮ ಶ್ರೇಯೋಭಿಲಾಷಿಗಳು ಎಲ್ಲರೂ ಒಂದು ರಾಷ್ಟ್ರೀಯ ಪಕ್ಷನ ನೀವು ಸೇರಬೇಕು, ಓಟು ಹರಿದು ಹೋಗ್ಕೊಡೋದು. ಇವತ್ತು ಸುಧಾಕರ್ ಅವರು ಮಾಡ್ತಾ ಇರುವಂಥ ಕೆಲಸಗಳು, ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಗೂ ನಮ್ಮ MP ಮುನಿಶಾಮಣ್ಣವರು ಅವರ ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಗೂ ಭಾರತ ಸರ್ಕಾರ ಮಾಡ್ತಾ ಇರುವಂಥ ನರೇಂದ್ರ ಮೋದಿಯವರ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಪ್ರಗತಿಯಲ್ಲಿ ಬಂದು ಪ್ರತಿ ರಫ್ತು ಮಾಡ್ಕೊಂಡಿರೋ ಹೊರದೇಶಗಳಿಂದ ಇಲ್ಲೇ ಇಂಡಿಯಾದಲ್ಲೇ ತಯಾರಾಗಬೇಕು ಅಂತೇಳಿ ಎಲ್ಲ ಫ್ಯಾಕ್ಟ್ರಿಗಳನ್ನು ಇಲ್ಲೇ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ರಾಜ್ಯ ಸರ್ಕಾರಗಳು ಉದ್ಯೋಗ ಕಲ್ಪನೆ ಮಾಡ್ತಾ ಇದ್ದಾರೆ ಯುವಕರಿಗೆ. ಇವೆಲ್ಲ ನೋಡಿ ನಾಳೆ ನಾವು ಒಂದು ಪಕ್ಷದಲ್ಲಿ BJP ಸೇರೋಣ ಅನ್ನೋದೊಂದು ತೀರ್ಮಾನ ಮಾಡಿಕೊಂಡು ನಮ್ಮ ಮುಖಂಡರು, ಸ್ಥಳೀಯ ಮುಖಂಡರು ಎಲ್ಲ ತೀರ್ಮಾನ ಮಾಡ್ಕೊಂಡಿರ್ತಾರೆ. ನಾವು ಚಿಂತಾಮಣಿ ಜನತೆಯಲ್ಲಿ ಮನವಿ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದರೆ, ನಾವು ಬಂದಂಥ ಹಾದಿ ನಿಮಗೆಲ್ಲ ಗೊತ್ತು. ನಾವು ನಿಸ್ವಾರ್ಥವಾಗಿ ದುಡಿತಾ ಇದ್ದೀರಿ. ನಾವು ಮುಂದೆ BJPಗೆ ಹೋಗ್ತಾ ಇದ್ದೀರಿ ಅಂತ ಹೇಳ್ತಾ ತಾವುಗಳು ಆಶೀರ್ವಾದ ಮಾಡಬೇಕು. ನಾವು ಮಾಡುವಂಥ ಹೆಚ್ಚಾಗಿರ್ತದೆ. ಪ್ರತಿಯೊಬ್ಬರಿಗೂ ಒಂದು ಜನಪ್ರತಿನಿಧಿ ಕೈಗೆ ಸಿಗಬೇಕು ಅಂತ 2023 ಎಲೆಕ್ಷನ್ ನಿಂತ್ಕೊಳ್ಬೇಕು ಅಂತ ಕೇಳಿದ್ದೀರಿ. ಅವರು ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ ಹೇಳಿದ್ದಾರೆ. 30ನೇ ತಾರೀಕು ನಾವು ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಆಗ್ತಾ ಇದ್ದೀರಿ. ಆದ್ದರಿಂದ ಎಲ್ಲ ಮಾಧ್ಯಮಗಳಿಗೂ ಪತ್ರಿಕೆಗಳಿಗೂ ನಾವು 30ನೇ ತಾರೀಕು ಒಂದು 12 ಗಂಟೆಗೆ ಸೇರ್ಪಡೆ ಕಾರ್ಯಕ್ರಮ ಇರ್ತದೆ. KMK ಟ್ರಸ್ಟಿನ ಮುಖಂಡರು ಹಾಗೂ ನಮ್ಮ ಹಿತೈಷಿಗಳು ಎಲ್ಲರೂ ಭಾಗವಹಿಸಬೇಕು ಅಂತ ಚಿಂತಾಮಣಿ ಜನತೆಯ ಮೂಲಕ ಕೇಳ್ಕೊತಾ ಇದ್ದೀನಿ. ನಾವು BJPಗೆ ಸೇರ್ಕೊಳ್ತೀವಿ. ಧರ್ಮದ ಕೆಲಸಗಳು ಯಾವುದೇ ಇದ್ರೂ ನಡೀತಾ ಇರ್ತದೆ. ಟ್ರಸ್ಟಿಂದ ಧಕ್ಕೆ ಆಗಲ್ಲ. ಯಾಕೆಂದರೆ 2004ರಲ್ಲಿ KMK ಅವರು BJPಯಿಂದ ಬಂದು ಸ್ವಲ್ಪ ಮತಗಳಿಂದ ಸೋತಿರ್ತಾರೆ. ಎಲ್ಲ ವರ್ಗದ ಬಾಂಧವರನ್ನು ಕೈ ಹಿಡಿದಿರ್ತಾರೆ. ನಾವು ಮಾಡುವಂಥ ಕೆಲಸದ ಮೇಲೆ, ವ್ಯಕ್ತಿ ಮೇಲೆ ನಡ್ಕೊಂಡು ಹೋಗ್ತದೆ. ನಾವಿವತ್ತು ಯಾವುದೇ ರೀತಿಯಲ್ಲೂ ಅವರ ತತ್ವ ಸಿದ್ಧಾಂತಗಳು ಅಂದಾಗ ಅವರು ಒಬ್ಬ ಬಡವನು ಸೋಲಿಂದ ಆಗಲಿ, ಊಟದಿಂದ ಆಗಲಿ, ಅವನಿಗೆ ಮನೆ ಬೇಕು, ಅವನಿಗೆ ಊಟ ಬೇಕು, ಅವನಿಗೆ ಮಕ್ಕಳಿಗೆ ಎಜುಕೇಷನ್ ಬೇಕು, ಅವನು ಒಬ್ಬ ಹಬ್ಷಿಯಲ್ಲಾಗಬೇಕು, ಒಂದು ಉದ್ಯೋಗ ಮಾಡಬೇಕು, ಎಲ್ಲೋ ಬದುಕಬೇಕು
ಅನ್ನೋದು ಅವ್ರ ಕನಸಾಗಿತ್ತು. ಅದ್ರ ಪ್ರಕಾರನೇ ನಾವು ಅವ್ರ ಕುಟುಂಬ ಅವರು ಹಿತೈಷಿಗಳೆಲ್ಲ ಸೇರಿ ನಮ್ಮ KMK ಟ್ರಸ್ಟ್ನಿಂದ ಹೋರಾಟ ಹತ್ರ ಬಿಟ್ಕೊಟ್ಟಿಲ್ಲ, ಇವತ್ತು ನಮಗೆ ಬಿಟ್ಕೊಡಲ್ಲ. ಯಾಕೆ ಅಂದರೆ ನಮ್ಮನ್ನು ನೋಡಿ ಅವರು ಏನು ಮಾಡ್ತಾರೆ, ಓಟ್ ಹಾಕ್ತಾರೆ. ನನಗೆ ಇವತ್ತು ಮುಸ್ಲಿಮರೆಲ್ಲ ಹೇಳಿರ್ತಾರೆ, ಒಬ್ಬರೇ ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಅಂತ ಅವ್ರ ಬಾಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಪಕ್ಷಕ್ಕೆ ನಾವು ಸೇರಿದಾಗ ನಮಗೆ ದೇಶ ಮುಖ್ಯ, ಪಕ್ಷ ಮುಖ್ಯ, ವ್ಯವಸ್ಥೆ ಅಂತ. ನೀವೇನು ಬೇಕಾದರೂ ಮಾಡಿ, ನಿಮ್ಮ ವ್ಯಕ್ತಿತ್ವ ನೋಡಿ ನೀವು KMK ಹಾದಿಯಲ್ಲಿ ನಡೀತಾ ಇದ್ದೀರಿ, ಅದೇ ರೀತಿ ನಡೆದ್ರೆ ನಾವು ನಿಮ್ಮ ಹಿಂದೆ ಇರ್ತೀರಿ ಅಂತ ಮಾತು ಕೊಟ್ಟಿದ್ವಿ. 500-600 ಜನ ಎಲ್ಲ ಮುಖಂಡರು ಏನಿದ್ದಾರೆ, ಕಾರ್ಯಕರ್ತರು ಬಿಟ್ಟು ಎಲ್ಲ ಮುಖಂಡರುಗಳು ನಮಗೆ ಇವತ್ತು ಗುರ್ಸ್ಕೊಂಡಿದ್ದವರು 1000 ಜನಕ್ಕೆ ಬರ್ತಾರೆ ಅಂತೇಳಿ ನಾವು ಅವತ್ತು ಅಲ್ಲಿ ಸೇರ್ಪಡೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಕೆಲಸದ ಮೇಲೆ ನನಗೆ ನಂಬಿಕೆ ಇರುವಂಥ ಮನುಷ್ಯನ ನಾನು ಈ ವರ್ಷ ಇಷ್ಟೇ ದುಡಿಬೇಕು, ಇಷ್ಟೇ ಜನಕ್ಕೆ ನಾನು ಸಹಾಯ ಆಗುತ್ತೆ, ನಾನು ದುಡ್ದಿರೋದ್ರಲ್ಲಿ 30% ಬಡವ್ರಿಗೆ ಸಹಾಯ ಆಗ್ತದೆ ಅಂತ ಅದಕ್ಕನ್ನು ದುಡಿಬೇಕು ಅಂತ ದುಡಿದಂಥ ಮನುಷ್ಯನು. ಅದೇ ರೀತಿ ಒಂದು ನಂಬಿಕೆ ಅನ್ನೋದಿದೆ, ಆ ನಂಬಿಕೆ ಇದೆ. ನಾವು ಪಕ್ಷಕ್ಕೆ ದುಡಿದಾಗ ಪಕ್ಷ ಕೈ ಬಿಡಲ್ಲ ಅನ್ನೋದು ಒಂದು ನಂಬಿಕೆ ಇದೆ. ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಿ, ಮಾಡ್ಕೊಂಡು ಬಂದಂಥ ಕಾರಣಾಂತರಗಳು ನಾವು ಎಲೆಕ್ಷನ್ಗೆ ಬರ್ತೀವಿ ಅಂತ ಹೇಳಿದ್ವು. BJP ನಾವು ದಳದಲ್ಲಿ ಹೇಳ್ಬೋದು, ಸೀಟಿಗೆ ನಾವು ಕೇಳಿದ್ದಾಗ ಅವರು ಹಾಲಿ MLA ಅವರು ಇದ್ದಾರೆ ಅವರಿಗೆ ಅಂತೇಳಿ ಅವ್ರು ಹೇಳಿದ್ರು. ಅವರು ನಮಗೆ ಭರವಸೆ ಕೊಟ್ಟಂಥ ಸಮಯದಲ್ಲಿ ಅದು ಹೊರತೋಗಿದ್ರು. ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿದಂಥ ಸೇವೆಗಳನ್ನ ನೋಡಿ ಇವತ್ತು ನಾವು ಬರಬೇಕು, ನಾವು ಇವೆಲ್ಲ ಮಾಡಬೇಕು ಅನ್ನೋದಿಲ್ಲ, ಮೊದಲಿನಿಂದ ಮಾಡ್ತಾನೆ ಇದ್ದೀರಿ. ಕೊರೋನಾ ಕಷ್ಟ ಕಾಲದಾಗ ಎಲೆಕ್ಷನ್ ನೋಡಿ ಬರಿಲ್ಲ, ರಾಜಕೀಯ ಅಂತ ಬರಿಲ್ಲ. ರಾಜಕೀಯದಿಂದ ಬಂದಿದ್ದು 2004 ಇನ್ನೂ ಬಡವ್ರಿಗೆ ಸೈಟ್ ಸಿಕ್ಕಿಲ್ಲ, ಬಡವ್ರಿಗೆ ಮನೆ ಸಿಕ್ಕಿಲ್ಲ, ರಾಜಕೀಯನೇ ಮಾಡ್ಕೊಂಡು ಹೋಗಿ ಸೇವೆ ಮಾಡ್ತಾಯಿದ್ರೆ ಅಲ್ಪ ಸೇವೆ ಯಾರಿಗೂ ಸೇರಲ್ಲ ಅಂಥೇಳಿ ನಮ್ಮ ಟ್ರಸ್ಟ್ ಮುಖಂಡರು ನಮ್ಗೆ ಹಿತೈಷಿಗಳು ಹೇಳಿದಾಗ ನಾವು ಬಂದಂಥ ದಾರಿ ಅದು. ಈರಪ್ಪ ಏನು ರಾಜಕೀಯದಾಗ ಬಡವ್ರಿಗೆ ಸೈಟ್ಗಳು ಕೊಡ್ಬೋದು, ಇವತ್ತೊಂದು ಸೈಟು 16 ಲಕ್ಷ ಅವ್ರು ಬಡವ್ರು ತಗೊಂಡು ಯಾವತ್ತು ಕೊಟ್ಟಿದ್ದಾರೆ. ಇವತ್ತು KM ಕೃಷ್ಣಾರೆಡ್ಡಿ ಅವ್ರ ಫೀಲ್ಡಲ್ಲಿ ಕೊಟ್ಟಿರೋಂಥ ಕಾರ್ಗಿಲಲ್ಲಿ ಸೈಟುಗಳು ಇವತ್ತು ಅಲ್ಲೇ 10 ಲಕ್ಷ 15 ಲಕ್ಷ ನಡೀತಾ ಇದೆ ಸೈಟು. ಒಬ್ಬ ಬಡವನು 3 ಹೊತ್ತು ತಿನ್ನೋದಕ್ಕೆ ಅವ್ನು ಸಂಪಾದನೆ ಮಾಡ್ಕೊಂಬಂದು ಅವ್ನು 2 ಮದುವೆ ಮಾಡೋದಕ್ಕೆ ಸರೋತದೆ ಅವ್ನು ಬಡವ್ರ ಕೆಲಸ. ಇವತ್ತು ಅಲ್ಪಸಂಖ್ಯಾತರು, SCಗಳು, STಗಳು ಎಲ್ಲ ಎಲ್ಲಿ ದುಡಿತಾ ಇದ್ದಾರೆ? ಅವ್ರಿಗೆ ಬರುವಂಥ ಸಂಪಾದನೆ ಎಲ್ಲ ವರ್ಕ್ಶಾಪ್ಗಳು ಅದರಲ್ಲಿ ಇದರಲ್ಲಿ ಬಂದು ಒಂದು ಮಗು ಮದುವೆ ಮಾಡೋ ಅಷ್ಟೊತ್ತಿಗೆ ಅವ್ನ ಕೈಯಲ್ಲಿ ಏನೂ ಇರಲ್ಲ, ದುಡಿದಿದ್ದು ಅವ್ನು ಊಟ ಇರೋ. ಅವನೊಂದು ಮನೆ ಒಬ್ಬನಿರೋನು 15 ಜನ ಆಗ್ತಾ ಇದ್ದಾರೆ ಮನೆಯಲ್ಲಿ. 15-20 ವರ್ಷ ಆಯಿತು, ಒಬ್ಬರು ಸೈಟ್ ಕೊಟ್ಟಿಲ್ಲ. ಒಬ್ರಿಗೂ ಅವ್ರಿಗೆ ಉದ್ಯೋಗಗಳು ಕಳಿಸ್ಬೇಕಿರಪ್ಪ, ಗುಡಿ ಕೈಗಾರಿಕೆಗಳು ಕಲಿಸ್ಬೇಕು ಅಂತ ಯಾರು ತಂದು ಗುಡಿ ಕೈಗಾರಿಕೆಗಳ ಬಗ್ಗೆ ಕಲಿಸಿಲ್ಲ. ಅವರು ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಇವೆಲ್ಲ ನೋಡಿ ರಾಜಕೀಯದಲ್ಲಿ ಬಂದಂಥವ್ರು ನಾವು ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ನಿಂತ್ಕೊಬೇಕು ಅಂತ ಮೊದಲಿನಿಂದ ಆಸೆ ಇದ್ದಿದ್ದು ನಾವು ಸ್ವತಂತ್ರವಾಗಿ ನಿಂತ್ಕೊತೀರಿ ಅಂತ ನಾವು ದುಡಿತಾ ಇದ್ರಿ. ಅದನ್ನು ನೋಡಿ ಬೇರೆಯವರು ಕೊಡ್ತೀನಿ ಅಂದರು, ತಿರ್ಗಿ ಅವರೇ ಕೊಡಲ್ಲ ಅಂದರು. ನಾವು ಯಾವುದೂ ಕೇರ್ ಮಾಡ್ಕೊಂಡಿಲ್ಲ. ಯಾವತ್ತು ರಾಷ್ಟ್ರೀಯ ಪಕ್ಷದಲ್ಲಿ ನಾವು ಇರಬೇಕು ಅಂದ್ಕೊಂಡಿದ್ರಿ. ರಾಷ್ಟ್ರೀಯ ಪಕ್ಷದಲ್ಲಿ ಕೊಟ್ಟಾಗ ನಾವು ಮುಂದಕ್ಕೆ ಹೋಗೋಣ ಅಂತೇಳಿ ನಮ್ಮ ಕಾರ್ಯಕರ್ತರು ನಮ್ಮವ್ರು ಹೇಳಿದವಾಗ ನಾವು ರಾಷ್ಟ್ರೀಯ ಪಕ್ಷದಲ್ಲಿ ಮುಂದೆ ನಡೀಲಿ. ನಂದೊಂದೇ ಎಲೆಕ್ಷನ್ ಇರೋಲ್ಲ, ನಾನು ನಂಬ್ಕೊಂಡವ್ರ ಎಲೆಕ್ಷನ್ಗಳು ಮುಂದಿನ ವರ್ಷದಿಂದಾನೇ ಅವ್ರದ್ದು ಸ್ಟಾರ್ಟ್ ಆಗುತ್ತೆ. ಈ ವರ್ಷ ಕೊನೆಯಲ್ಲಿ ZP ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, MP ಎಲೆಕ್ಷನ್ ಆಗ್ಬೋದು, ಪ್ರತಿ ಎಲೆಕ್ಷನ್ನು ಇರ್ತದೆ. ಎಲ್ರಿಗೂ ನೆಲೆ ಕಲಿಸ್ಬೇಕಲ್ಲ. ಆದ್ದರಿಂದ ಅವರ ತೀರ್ಮಾನವೇ ನಮ್ಮ ಅಂತಿಮ ತೀರ್ಮಾನ ಅಂತ